ಡಿಸೆಂಬರ್ 12ರಂದು ಪಟ್ಟಣದ ವೆಂಕಟರಮಣ ಮಠದಲ್ಲಿ ಯೋಗ ಸಮ್ಮೇಳನ ಮತ್ತು ಯೋಗ ಸ್ಪರ್ಧೆ ಕಾರ್ಯಕ್ರಮ. ಪಟ್ಟಣದಲ್ಲಿ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ತಾಲೂಕಾಧ್ಯಕ್ಷ ಶಂಕರ್ ಭಟ್ ತಾರಿಮೆಕ್ಕಿ. ಪಟ್ಟಣದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ತಾಲೂಕಾಧ್ಯಕ್ಷ ಶಂಕರ್ ಭಟ್ ತಾರಿಮೆಕ್ಕಿ ಮಾತನಾಡಿ, ಜನವರಿ 12ರಂದು ಪಟ್ಟಣದ ವೆಂಕಟರಮಣ ಮಠದಲ್ಲಿ ಯೋಗ ಸಮ್ಮೇಳನ ಮತ್ತು ಯೋಗ ಸ್ಪರ್ಧೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಅಂದು ಬೆಳಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮ ಉದ್ಘಾಟನೆಯೊಂದಿಗೆ ಸ್ಪರ್ಧೆ ಆರಂಭವಾಗುವುದು. ಸ್ಪರ್ಧೆಗಳಲ್ಲಿ 8ರಿಂದ 80 ವರ್ಷದವರೆಗಿನ ಯಾವುದೇ ವ್ಯಕ್ತಿಗಳಿಗೂ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ. ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದೆ. ವಯೋಮಿತಿಗನುಗುಣವಾಗಿ 7 ಪ್ರತ್ಯೇಕ ಗುಂಪುಗಳಲ್ಲಿ ಸ್ಪರ್ಧೆಗಳಲ್ಲಿ ಅವಕಾಶ ನೀಡಲಾಗಿದೆ. ಈ ಸಂದರ್ಭದಲ್ಲಿ 4 ತಂಡದವರಿಂದ ಯೋಗ ನೃತ್ಯ ಕೂಡ ಪ್ರದರ್ಶನಗೊಳ್ಳಲಿದೆ. ಸಂಜೆ ಸಮಾರೋಪ ಸಮಾರಂಭದಲ್ಲಿ ಗಣ್ಯರಿಂದ ವಿಜೇತರಿಗೆ ಪ್ರಶಸ್ತಿ ಪತ್ರ ವಿತರಿಸಲಾಗುವುದು ಎಂದು ಮಾಹಿತಿ ನೀಡಿದರಲ್ಲದೆ, ಸ್ಪರ್ಧೆಗಳಲ್ಲಿ ಪಾಲ್ಗೊಳ್ಳುವ ಆಸಕ್ತರು ಜನವರಿ 8ರೊಳಗೆ ತಮ್ಮ ಹೆಸರನ್ನು ಶಿಕ್ಷಕ ಸದಾನಂದ ಅಬಗಾರ್ ಹಾಗೂ ಶಿವಪ್ರಸಾದ್ ಭಟ್, ವಿಶಾಲಾಕ್ಷಿ ಭಟ್, ನಾರಾಯಣ್ ಸಬಾಯಿತ್ ಇವರಲ್ಲಿ ನೋಂದಾಯಿಸಿಕೊಳ್ಳಬಹುದೆಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಯೋಗ ಅಸೋಸಿಯೇಷನ್ನ ತಾಲೂಕಾ ಉಪಾಧ್ಯಕ್ಷರಾದ ಎಂ.ಆರ್. ಹೆಗಡೆ, ಕುಮ್ರಿಗುಡ್ಡೆ ಹಾಗೂ ನಾಗೇಶ್ ರಾಯ್ಕರ್ ಉಪಸ್ಥಿತರಿದ್ದರು. ಸ್ಪರ್ಧೆಯಲ್ಲಿ ಭಾಗವಹಿಸೋಕೆ 8ರಿಂದ 80 ವರ್ಷದ ವ್ಯಕ್ತಿಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ. ಈ ದಿನ ಬೇರೆ ಬೇರೆ ಕೆಟಗರಿ ಉಂಟು, ಅದೆಲ್ಲ ಹಾಕಿದ್ದೇವೆ. ಯಾವ್ಯಾವ ಕೆಟಗರಿ ಅಂತ ಆಮಂತ್ರಣ ಪತ್ರಿಕೆಯಲ್ಲಿದೆ. ಆ ಕೆಟಗರಿ ಉಂಟು, ಬೇರೆ ಬೇರೆ ಭಾಗವಹಿಸಬಹುದು. ಪ್ರತ್ಯೇಕವಾಗಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಸ್ಪರ್ಧೆ ನಡೆಸ್ತೇವೆ. 8ನೇ ತಾರೀಕಿನವರೆಗೆ ನೋಂದಾವಣಿ ಮಾಡಲಿಕ್ಕೆ ಅವಕಾಶ. ಪಬ್ಲಿಕ್ ಸದಾ ಬರ್ಬೋದು, ಯಾರು ಶಾಲೆ ಹುಡುಗರು ಅಂತಿಲ್ಲ, ಏಜ್ ಲಿಮಿಟೇ ಇಲ್ಲ. 80 ವರ್ಷ 85 ವರ್ಷ ಬಂದರೂ ಅವಕಾಶ ಉಂಟು. ಅಲ್ಲಂದ್ರೆ 85 ವರ್ಷ ಬಂದರೂ ಅವಕಾಶ ಉಂಟು ಸ್ಪರ್ಧೆಯಲ್ಲಿ ಭಾಗವಹಿಸೋದು. ಈ ಕಾರ್ಯಕ್ರಮದಲ್ಲಿ 4 ಯೋಗ ನೃತ್ಯ ಮಾತೆಯರಿಂದ ಮಕ್ಕಳಿಂದ ಯೋಗ ನೃತ್ಯ ಕಾರ್ಯಕ್ರಮ ಉಂಟು ಅರ್ಧ ಗಂಟೆಯಲ್ಲಿ. ಬಹುಶಃ ಪ್ರಪ್ರಥಮವಾಗಿ ಆಗ್ತಾ ಇದ್ದದ್ದು ತಾಲೂಕಿನಲ್ಲಿ ವೆಂಕಟರಮಣ ಮಠದಲ್ಲಿ ಆಗ್ತಾ ಇದ್ದು. ಯೋಗ ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ ಒಂದು 50 ವರ್ಷದ ಹಿಂದಿನ ಇತಿಹಾಸ ಉಳ್ಳಂಥ ಒಂದು ದೊಡ್ಡ ಸಂಸ್ಥೆ ಅದು. ಈ ಸಂಸ್ಥೆ ಅಡಿಯಲ್ಲಿ ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷವೂ 2 ಸಾರಿ ಯೋಗ ಸ್ಪರ್ಧೆಗಳು ನಡೀತಾ ಇರ್ತದೆ. ನಮ್ಮ ಪ್ರದೇಶದಲ್ಲಿ ಅದು ನಿಜವಾಗಿ ಗೊತ್ತಿಲ್ಲಾಗಿತ್ತು. ಯೋಗ ಸ್ಪರ್ಧೆಗಳು ಉಂಟು ಉಳಿದು ಗಮನಕ್ಕೆ ಬರಲಿಲ್ಲಾಗಿತ್ತು. ಅದ್ರ ಬಗ್ಗೆ ಮಾಹಿತಿ ಲಭ್ಯ ಆಯಿತು. ಆ ಹಿನ್ನೆಲೆಯಲ್ಲಿ ಯಲ್ಲಾಪುರದಲ್ಲಿ ಒಂದು ಸಂಘ